ತಂದೆ ಬಾಬಾ ಗೌಡನನ್ನು ನನ್ನ ಈ ಆಕ್ರೋಶದ ಬಂದೂಕಿನಿಂದ ಗುಂಡಿಟ್ಟು ಈ ನಾಡಿಗೆ ಗರುಡ ಧ್ವಜನಾಗಿ ಮೆರೆದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರಕಾಶ್ ಗೌಡ. ಭೈರವ ಗೌಡ್ರೆ, ರೈತರು ಕಾಯೋದು ಮಳೆ ದಾರಿ, ಹುಲಿ ಕಾಯೋದು ಬೇಟೆ ದಾರಿ. ಅದೇ ಈ ಭೈರ ಕತ್ತಿಡಿದು ನಿಂತರೆ ಒಬ್ಬೊಬ್ಬರನ್ನ ಕತ್ತರಿಸುವ ದಾರಿ. ಅದೇನಂತ ಬೇಗನೆ ಈ ಕತ್ತಿಗೆ ಅಪ್ಪಣೆ ಮಾಡಿ ಗೌಡ್ರೆ. ಶುಗರ್ ಫ್ಯಾಕ್ಟರಿ ಸಲುವಾಗಿ ಆ ಬಾಬಾಗಳ ಕಡೆ ಹೋದ ಆ ಬಸ್ಲಿಂಗಪ್ಪ ಶೆಟ್ಟಿ ಇನ್ನು ಏಕೆ ಬರಲಿಲ್ಲ? ಸತ್ಯದಲ್ಲಿ ಹರಿಶ್ಚಂದ್ರರು, ತ್ಯಾಗದಲ್ಲಿ ಶ್ರೀರಾಮರು, ಭೋಗದಲ್ಲಿ ದೇವೇಂದ್ರರು, ಅಂದ ಚಂದದಲ್ಲಿ ಸೂರ್ಯಚಂದ್ರರು ಅಂತ ಹೇಳಿ ನಮ್ಮ ಮಹಾಪ್ರಕಾಶ್ ಅವರಿಗೆ ಈ ಬಸಲಿಂಗಯ್ಯಪ್ಪ ಶೆಟ್ಟಿಯ ನಮಸ್ಕಾರ. ಈಗ ಗೌಡ್ರ ಹಾಗಾದ್ರೆ ಸಾಕು, ಮೊದಲು ನೀವು ಹೋದ ಕೆಲಸವೇನಾಯ್ತು? ಲೇ ಹಲಕನ ಮಗನ, ಲೇ ನಾಲಾಗಿ ನನ್ನ ಮಗನ, ಲೇ ಬದ್ಮಾಡ್ ನನ್ನ ಮಗನ, ಲೇ ಪಕ್ಕ ಹರಾಮ ತಿನ್ನೋ ನನ್ನ ಮಗನ. ಈ ಗೌರ ನಾನೆಲ್ಲ ತಿಳಿಸಿ ಬೇಡ. ಲೇ ನೀ ಹಿಂಗ ಯಾವ ನೀನಲ್ಲ, ನಿಮ್ಮ ಮಾಪು ಬಂದ್ರು ಕೊಡಲ್ಲ ಅಂದ ರೀ ಗೌಡ್ರ. ಅವ ಈ ರೀತಿ ಸೊಕ್ಕಿನಿಂದ ಮಾತನಾಡಿದ ಆ ಗೌಡ ನನ್ನ ಪರಾಕ್ರಮದ ಬಗ್ಗೆ ನೀನವರಿಗೆ ಹೇಳಿಲ್ಲವೇ? ನಾನೆಲ್ಲ ತಿಳಿಸಿ ಹೇಳಿ ಬಿಡಿ ಗೌಡ. ಇಲ್ಲ ಐತಲ್ರಿ ನಮ್ಮ ಊರ್ ಮುಂದಿರೋ ಹೊಲದಾಗ ನಮ್ಮ ಗೌಡ್ರು ಶುಗರ್ ಫ್ಯಾಕ್ಟ್ರಿ ಹಾಕ್ತಾರಂತ ಹುಡುಗಿ ಬಿಟ್ಬಿಟ್ಟನ್ರಿ. ಅದು ಅಲ್ಲದ 1 ಎಕರೆಗೆ ಗೌಡ್ರ 10 ಲಕ್ಷ ಹಣ ಕೊಡ್ತೇವಲೇ ಅಪ್ಪ ಅಂತ ಹುಡುಗಿನ್ರಿ. ಅದು ಅಲ್ಲ ಗೌಡ್ರ, ಅದ್ರಾಗ ಬಂದ್ ಅರ್ಧ ಲಾಭ ನಿನಗ ಕೊಡ್ತೇವಲೇ ಅಪ್ಪ ಅಂತ ಹುಡುಗಿನ್ರಿ. ಆದ್ರೂ ನಂಬಲಿಲ್ರಿ ಆ ಮಗ. ಏ ಶೆಟ್ಟಿ, ಅದಕ್ಕೇನಿಂದ ಬಾಬಾಗೌಡ ನೀನಲ್ಲ ಮಕ್ಕಳ, ನಿಮ್ಮ ಅಪ್ಪಗಳು ಬಂದು ಕೊಡೋದಿಲ್ಲ ಅಂದ. ಕರ್ನಾಟಕದ ನಾಡನ್ನೇ ನಡುಗಿಸಬಲ್ಲ ಈ ಪ್ರಕಾಶ್ ಗೌಡನ ಅಪ್ಪನ ಹೆಸರು ಹಚ್ಚಿದಲ್ಲ ಆ ಬಡ ಬಿಕಾರಿ ಗೌಡ್ರೆ, ನೀವು ಈಗಲೇ ನನಗೆ ಅಪ್ಪನೆ ಕೊಟ್ಟಿದ್ರಿ. ತಪ್ಪು ದಾರಿಯಲ್ಲಿ ಮುಳುಗುತ್ತಿರುವ ಆ ಬೆಪ್ಪಗೌಡನ ರುಂಡ ತಂದು ನಿಮ್ಮ ಪಾದದ ಮೇಲಿಟ್ಟು ಬಿಡ್ತೇನೆ ಗೌಡ್ರೆ. ನಿಲ್ಲುವೇರ, ಅವಸರ ಬೇಡ, ಅದಕ್ಕಿರುವುದು ಒಂದೇ ದಾರಿ. ಅದೇನಂತ ಹೇಳು ನರಹರಿ. ಈ ಗೌಡನ ಸಹನೆ ಮೀರಿ ತಾಳ್ಮೆ ತಪ್ಪು ಹತ್ತಿದೆ. ಆವೇಶಕ್ಕೆ ಅವಸಾನ ಮಾಡಬೇಡಿ ಗೌಡ್ರೆ. ಅವನ ಹಿಂದೆ ಯಾರಿದ್ದಾರೆ ಎಂಬುದು ಬದಲು ಖಚಿತ ಪಡೆದುಕೊಳ್ಳಿ. ಆಮೇಲೆ ಆ ಬಾಬಾ ಗೌಡನ ಕೆಲಸ ಏನು ಮಾಡಬೇಕು ನಾನು ಹೇಳ್ತೇನೆ. ಓಕೆ ಓಕೆ. ಶೆಟ್ಟಿ, ಗುರುವೇ ಶಂಭುಲಿಂಗ, ಆ ಗ್ಯಾಂಗಿನ ಬಗ್ಗೆ ನಿನಗೆಲ್ಲ ಗೊತ್ತಾ? ನೋಡ್ರಿ ಅಪ್ಪ, ನಾವ ನೀನು ತಿಳ್ಕೊಳ್ಬೇಕೆನ್ನುವಷ್ಟರಲ್ಲಿ ಬಯಸಿದೆಲ್ಲ ಕಳೆದುಕೊಳ್ಳುವಂತಾಗಬಾರದು. ಈ ಪ್ರಕಾಶ್ ಗೌಡನ ಗುಂಪು ಕೆಂಪಿಗೆ ಹೇಳುವಷ್ಟರಲ್ಲಿ ಅಷ್ಟ ದಿಕ್ಪಾಲಕರ
ರಕ್ಷಣೆಯಲ್ಲಿದ್ದ ಕುನ್ನಿ ತಕ್ಷಣ ನಮ್ಮ ಮಾಯಾಜಾಲದಲ್ಲಿ ಬೀಳುವಂತಾಗಬೇಕು. ಹಾಗಂತ ನೀವು ಎಲ್ಲ ಆಗಿ ಅವನ ಚರಿತ್ರೆ ತಿಳಿದುಕೊಂಡು ರಣಕಾಯ ಊದಿ ಅವನ ಹಣೆ ಬರ ಅಲ್ಲೇ ಕಡೆಗೆ ಮಾಡಿಬಿಡುತ್ತೇನೆ. ಶಾಬಾಷ್ ಬೈರಾ ಶಾಬಾಷ್. ನನ್ನ ಬಲಗೈ ಬಾಂಟ ಅಂದ್ರೆ ನೀನೇ ಕಣು. ನನ್ನ 108 ವಿಚಾರದಲ್ಲಿ ಅಂಟಿಕೊಂಡಿರುವ ಈ ಗೌಡನ ಕಂಟಕಕ್ಕೆ ನೀ ಬೆನ್ನು ಕಟ್ಟಿ ನಿಂತ್ರೆ ಇನ್ನು ಈ ಪ್ರಕಾಶ್ ಗೌಡನ ಹೆಸರು ಇನ್ನು ಪ್ರಕಾಶಿತವಾಗಿ ಶೋಭಿಸುತ್ತದೆ. ಸಾಧ್ಯವಿಲ್ಲ ಪ್ರಕಾಶ್ ಗೌಡ, ಸಾಧ್ಯವಿಲ್ಲ. ಸೂರ್ಯ ಪ್ರಕಾಶಿತ ಬೆಳಕಿನಲ್ಲಿ ಹಗಲು ಕನಸು ಕಾಣುತ್ತಿರುವಿ. ಈ ನಿನ್ನ ಕನಸಿಗೆ ಈ ರಾವು ಕೇತು ಎಂಬ ಗ್ರಹಣ ನಿನ್ನ ಬೆನ್ನು ಹತ್ತಿದೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ನನ್ನ ಅಪ್ಪನೇ ಇಲ್ಲದೆ ನನ್ನ ಕೋಟೆ ಗೋಡೆಯೊಳಗೆ ನುಗ್ಗಿ ನನಗೆ ಅದರ ಹಾಗೆ ಮಾತನಾಡುವ ನೀನಾರು. ಅಂದರೆ ನೀನು ಈ ನಗರಕ್ಕೆ ಡಾನ? ಏ ಗೌಡ, ಭೂಮಿಗೆ ಬೀಜ ಬಿತ್ತಿದ್ರೆ ಬೆಳೆ ಬರುತ್ತೆ. ಮುಷ್ಟಿ ಮಾಡಿ ಎದಿಗೆ ಗುದ್ದಿದ್ರೆ ಬೀಜ ಬಾಯಿಗೆ ಬರುತ್ತೆ. ನಿತ್ಯ 10 ಹಲಕ ಕೆಲಸ ಮಾಡಿ ಹಣದ ಮದದಿಂದ ಮೆಲಕು ಹಾಕುತ್ತಿರುವ ನಿಮ್ಮಂತ ರಾಕ್ಷಸರಿಗೆ ನಾನೇ ರಾಜ್ಯ. ಸತ್ಯವೇ ನನ್ನ ಉಸಿರೆಂದು ಧರ್ಮ ಸೇವೆ ಮಾಡುವವರಿಗೆ ದಯಾನಂದ. ಅರ್ಥ ಉತ್ತಮರ ಮನೆಯ ಧರ್ಮಪುತ್ರ. ಓಹೋ, ನೀನ ದಯಾನಂದ. ಬಲೆ ಬಲೆ, ಉತ್ತಮರ ಮನೆತನದ ವ್ಯಕ್ತಿ ಎಂದು ಧರ್ಮ ವಾಸ್ತವಿಕೆಯನ್ನು ಬ್ಯಾಂಡಿಗೆ ಕಟ್ಟಿಕೊಂಡ ಶೋಧ. ಮೊದಲು ನಾನು ಯಾರು, ಏನಿದ್ದೇನೆ ಎಂಬುದನ್ನು ಚೆನ್ನಾಗಿ ಅರ್ಥಿಸಿಕೊಂಡು ನನ್ನೊಂದಿಗೆ ಹಗೆತನ ಸಾಧಿಸು. ಇರದಿದ್ದರೆ ನನ್ನ ಬಂದೂಕಿನ ಗುಂಡೇಟು ನಿನ್ನ ಗುಂಡಿಗೆ ಗುರಿ ಇದೆ ಎಂಬುದು ಮಾತ್ರ ಮರೆಯಬೇಡ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳು 6 ಕೋಟಿಗಳ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಎದಿಗೆ ಒದ್ದಂದ್ರ ನಿನ್ನ ತಾಯಿಯ ಹಾಲನೆ ಕಗ್ತಿ ಮಗನೇ. ಲೇ ಪ್ರಕಾಶ್ ಗೌಡ, ನೀನು ಯಾರ ಕಟುಕನೆಂದು ನನಗೂ ಚೆನ್ನಾಗಿ ಗೊತ್ತು. ಈ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರಿ ನಿನ್ನ ಮುಂದೆ ತೆರೆ ಬಾಲ ಅಲ್ಲಾಡಿಸುವ ನಾಯಿಯಲ್ಲ ಈ ದಯಾನಂದ. ಸತ್ಯವೇ ನನ್ನ ಉಸಿರೆಂದು ಕೇಸರಿ ಹಂದ ಹನಿಗೆ ಲೇಪನ ಮಾಡಿ ಹಳೆ ಇಟ್ಟು ತೊಡೆ ಚಪ್ಪಸಿ ನಿಂತರೆ ನಿಮ್ಮಂತ 1000 ಬಳಕುಣ್ಣಿ ಬಂದರು ಗಂಟಲ ಕಳೆದು ಬಿಸಿ ರಕ್ತ ಕುಡಿತೇನೆ. ಇದು ನಿನಗೆ ನೆನಪಿರಲಿ. ಲೇ ದಯಾನಂದ, ನಿನ್ನಂತೆ ಪುಟಿ ಪುಟಿದು ಹಾರಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಆ ಸಿಂಧೂರ ಲಕ್ಷ್ಮಣ ಬಡಬಿಕಾರಿ. ಇವನು ಒಲಿದರೆ ಪಾರ್ವತಿಯ ಮಗ, ಮುನಿದರೆ ಅವರಪ್ಪ ಶಿವನ ಮಗ. ಲೇ ಭಿಕಾರಿ, ಲಕ್ಷ್ಮಣ ತಾನು ಸತ್ತರು
ಆ ಗೌಡನ ಶಿರವನ್ನು ಕತ್ತರಿಸದೆ ಬಿಡಲಿಲ್ಲ ಆ ಬಂಟ ಲಕ್ಷ್ಮಣ. ಹುಲಿ ಕಾಡಲ್ಲಿ ಬೇಟೆಯಾಡುತ್ತೆ, ಆದರೆ ಈ ಭೈರ ಪ್ರಕಾಶ್ ಗೌಡನ ದರ್ಪದಲ್ಲಿ ಆ ಬೇಟೆ ಆಡುತ್ತಾನೆ. ಏನಂದ? ಯಾರದೋ ಮಾತಿಗೆ ಸೋತು ಸಣ್ಣಾಗಬೇಡ. ನೀ ನಮ್ ದನಿ ಆಜ್ಞೆ ಅಂತೆ ತಲೆಬಾಗಿ ನಡೆಯದಿದ್ದರೆ ನಿನ್ನ ದೇಹ ಮಶಾಣದ ಹಾದಿ ಹಿಡಿಯುತ್ತದೆ, ಎಚ್ಚರ. ಲೇ ಕುನ್ನಿ, ಉಂಡಾಡುವ ವಯಸ್ಸಿನಲ್ಲಿ ನಿನಗೇಕೆ ಬೇಕು ಈ ಪುಂಡಾಡಿಕೆ ಕೆಲಸ? ನಿನ್ನೆ ಮೊನ್ನೆ ಹುಟ್ಟಿದ ನಿನ್ನ ಮೂಗಿನಲ್ಲಿ ಇನ್ನು ಬನ್ನೇ ಆರಿಲ್ಲ. ಲೇ ಹೋಗು, ಮೊದಲು ಮನೆಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಾ. ಅದನ್ನು ಬಿಟ್ಟು ನನ್ನೊಂದಿಗೆ ಚಡ್ಡಿ ಹಾಕಲು ಬಂದರೆ ಮೊಳ ಕೊಚ್ಚಿ ಬರ್ತೇನೆ. ಲೇ ನಿನ್ನಂತೆ ಪ್ರಾಣ ಕಂಜಿ ಈ ಗೌಡ ಹಾಕಿ ಎಂಜಲವನ್ನು ತಿಂದು ಅಂಜಿ ಒದ್ದಾಡುವ ಅಂಜಬೃತ ನಾನಲ್ಲೇ. ಲೇ ಲೇ ನೀನು ಮಾತಿಗೆ ಮಾತು ಕೊಟ್ರಿ ಪ್ರಾಣ ಪ್ರಾಣ ಕೊಡಲು ಸಿದ್ಧ ಈ ಧರ್ಮಪುತ್ರ. ಚಾ 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 ತಮ್ಮ, ಇನ್ನು ಹೆಚ್ಚಿನ ವರ್ಷಬೇಡ ಅಪ್ಪ. ಈ ಬಂದ ಕೆಲಸ ಎಟ್ಲೇ ಅಪ್ಪ, ಅಷ್ಟ ಹೇಳ ನಮ್ ಗೌಡ್ರಿಗೆ. ಲೇ ಕರೆ ಕೋಟಿನ ಶಕುನಿ, ಹಿಂದೆ ನಿನ್ನ ಕೆಲಸ ಶಕುನಿ ಮಾಡ್ಯಾನ, ಈಗ ಈ ಗೌಡನ ಕೆಲಸ ನೀ ಮಾಡಾಕತ್ತಿ ಹಲಕಡ್ಸೋಳಿ ಮಗನೇ. ಲೇ ನೀನು ಸಂಧಾನಕ್ಕೆ ಬಂದ, ನಿನಗೆ ಅರಿವಿಲ್ಲವೇ? ಇಲ್ಲೇ ಬಂದ್ರೆ ಆ ಬಾಬಾ ಗೌಡನ ಆಸ್ತಿಗೂ ಇವನಿಗೂ ಏನು ಸಂಬಂಧ? ಹೇ ಗೌಡ, ಬಡವರ ಆಸ್ತಿಯನ್ನು ನುಂಗಿ ನೀರು ಕುಡಿದ ನಿಮ್ಮಂತವರಿಗೆ ಮೊದಲು ಮೆಟ್ಟಿಂದ ಹೊರದಾಗಲೇ ಈ ದಯಾನಂದ ನನಗೆ ಶಾಂತಿ. ಆಸ್ತಿ ಅವನದಾದರೂ ಈ ಊರಿನ ಶಿಸ್ತು ಕಾಪಾಡುವುದು ನನ್ನ ಧರ್ಮ. ಲೇ ಮಗನೇ, ಕೈಯಲ್ಲಿ ಹಣವಿದೆ ಎಂದು ಸಿಕ್ಕವರ ಆಸ್ತಿಯನ್ನು ಸಿಕ್ಕಂತೆ ಲೂಟಿ ಹೊಡೆದು ಈ ಜನರ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು ಬಂದರೆ ನಿಮ್ಮ ಒಬ್ಬೊಬ್ಬರು ಕಾಲು ಕಡದು ತೂಗ ಹಾಕಿ ಬಿಡ್ತೇನೆ. ಏ ಗೌಡ, ಇದೇ ನನ್ನ ಮೊದಲನೇ ಎಚ್ಚರಿಕೆ ಕೊಟ್ಟು ಹೋಗಾಕ ಬಂದೇನಿ. ಗೌಡ, ನಾನಿನ ಬರ್ತೇನೆ. ಲೇ ಮುಂದೆ ಮಿಸ್ಕಿದ್ರ ಮಕ್ಕಳ ಒಬ್ಬೊಬ್ಬರ ರುಂಡ ರುಂಡ ತೆಗಿತೇನೆ. ಬರ್ತೇನೆ ಮಕ್ಕಳ. जाव्याच्या कुत्ते दूर से आए थे पंजाब वाले, मैं समझा था पाकिस्तान वाले, ये कुत्ता आया था हमने बोलने वाले। ए भैया, इसके क्या गाना सुनते वे लौड़े जाने लौड़े ಇವನ ಹಾಗೆ ಬಿಟ್ಟರೆ ಈ ಬಿಟ್ಟಾಡಿಗೆ ಈ ಗರುಡ ಕಾಡದೆ ಬೆಳೆದು ಎಚ್ಚರವಿರಲಿ. ಹೌದು ಗೌಡ್ರೆ, ನೀವು ಈಗಲೇ ನನಗೆ ಅಪ್ಪಣೆ ಕೊಟ್ಟಿದ್ದೀರಿ. ಈ ಬೇಟೆಗೆ ಆಟ ಆಡಿ ನಿಮಗೆ ಕಾಟ ತಪ್ಪಿಸಿ ಬಿಡ್ತಿದ್ದೆ ತಾನೇ. ಸುಮ್ಮದಾನಂತ ನಾನು ಸುಮ್ಮನಾದೆ. ನಿಮ್ಮಂತರ ಮಾತು ಕೇಳ್ಕೊಂತ ಚಿಂತಾತಿದ್ದಿ ಬಂದಿರೇ ಅಪ್ಪ. ಮುಂಜಾನೆ ನನ್ನ ಪ್ರಾಣ ತಮ್ಮ ಕೈಯಾಗ ಉದೇ ದೊರೆದೇ ಅಪ್ಪ. ಹಿಂಗ ಬಂದ್ಬಿಟ್ಟು ಹಿಂಗಾಯ್ಸ್ಬಿಟ್ಟು ಬಂದಿರೇ ಅಪ್ಪ. ಸಾಚಿ ವೈರಿಯ ಶೂರತನದ ಪ್ರಶಂಸೆ ಮಾಡಬೇಡ ನನ್ನ ಮುಂದೆ.
ನನ್ನ ಆರ್ಭಟದ ಕೂಗಿಗೆ ಎಷ್ಟೋ ಜನ ನೆಲಕ್ಕಪ್ಪಳಿಸಿ ಸತ್ತಿಲ್ಲವೇ? ಇದೊಂದು ಸಮಯ ಹೋಗಲಿ. ನಾನೇ ಸೂರ್ಯನೆಂದು ಆ ಗೌಡನ ಹಿಂದೆ ಮೆರೆದಾಡುವ ಆ ಕರಿನಾಗರನಿಗೆ ನಾನೇ ಗರುಡನಾಗಿ ಅವನ ಹೆಡೆ ತುಳಿದು ಬದುಕ್ತೇನೆ. ನಾಳೆ ಆ ಬಾಬಾಗುಡನ ಶಿರ ಕಡಿಸಿ ಅದೇ ಜಾಗೆಯಲ್ಲಿ ನನ್ನ ಇಮಾರ್ತಿ ಮಾಡೇ ತಿರ್ತೇನೆ. ಇದು ನನ್ನ ಚಾಲೆಂಜ್. ಬನ್ನಿ ಹೋಗೋಣ. ನದಿ ಹರಿದರೆ ಸಮುದ್ರ ಸೇರುತ್ತೆ. ಈ ಭೈರ ಕತ್ತಿಡಿದರೆ ಪ್ರಾಣನೇ ಹೋಗುತ್ತೆ. ಗೌರಿ, ಏ ಗೌರಿ, ಬಂದೆ ಸ್ವಾಮಿ. ಬಿಸಿಲಿನ ಬೇಗೆಯಲ್ಲಿ ಬಸವಳಿದು ಬಾಡಿ ಹೋದ ನಿಮಗೆ ತಂಪಾದ ನೀರು ತಂದಿದ್ದೀನಿ, ತಗೊಳ್ಳಿ. ಪತಿವ್ರತ ಶಕ್ತಿಯಿಂದ ಎಲ್ಲ ಜ್ಞಾನವನ್ನು ತಿಳಿದುಕೊಂಡ ಆ ಸಂಜಿ ಹೊನ್ನಮ್ಮನಂತೆ ನೀನು ನಿನ್ನ ಪತಿವ್ರತ ಶಕ್ತಿಯಿಂದ ಎಲ್ಲವನ್ನು ತಿಳಿದಿರುವೆಯಾ? ಪತಿಯ ಸೇವೆ ಮಾಡದ ಹೆಣ್ಣು 108 ವ್ರತ ಮಾಡಿದರೇನು ಫಲವುಂಟೆ? ಅಂದಹಾಗೆ ಪತಿಯ ಪಾದ ಸೇವೆಯೇ ನನಗೆ ಸಕಲ ಸರ್ವಸ್ವ. ಧನ್ಯನಾದೆ ಗೌರಿ, ಧನ್ಯನಾದೆ. ಅಂತೂ ನಿಮ್ಮ ತಂದೆಯವರ ಹೆಸರು ಈ ನಾಡಿನಲ್ಲಿ ಸದಾ ಬೆಳಗಿದರೆ ಸಾಕು, ಅದೇ ನನಗೆ ಶ್ರೇಯಸ್ಸು. ಆದರೆ ಎಂಬ ಅಪಸ್ವರದ ಮಾತೇಕೆ? ನನ್ನಿಂದ ಏನಾದರೂ ತೊಂದರೆ ಆಯ್ತೆ? ಇಲ್ಲ ಗೌರಿ, ಇಲ್ಲ. ಬಡ ರೈತರು ಭೂಮಿ ಇಲ್ಲದೆ ಬರಡಾಗಿ ಕೊರಡಾಗಿ ಮುಪ್ಪಡೆರಿ ಮುರಿದು ಮೂಲೆ ಗುಂಪಾಗುತ್ತಿದ್ದಾರೆ. ಮದವೇರಿದ ಮದ್ದಾನೆಗಳಿಲ್ಲ. ಅಂದ್ರೆ ವಿದೇಶ ಕಂಪನಿಗಳು ಬಂದು ನಮ್ಮ ನಾಡಿನ ಖನಿಜ ಸಂಪತ್ತೆಲ್ಲ ಲೂಟಿ ಮಾಡಿ ಫಲವತ್ತಾದ ಈ ಭೂಮಿಯಲ್ಲಿ ಸಂಪದ್ಭರಿತ ಖನಿಜವನ್ನು ನಮ್ಮ ರೈತರಿಂದ ಕಿತ್ತುಕೊಂಡು ನಮ್ಮ ರೈತರ ರಕ್ತ ಹೀರಿ ನಮ್ಮ ಭೂಮಿಯನ್ನು ಬಂಜರು ಮಾಡಿದ್ದಾರೆ. ಅಂದ್ರೆ ಆ ಕಟಕರು ಕಟ್ತಾ ಇರೋ ಕೋಟೆಯನ್ನ ಚಟನೆ ಉದುರಿಸಿ ಬಿಡಬೇಕನ್ನೋದೇ ನಿಮ್ಮ ಚಿಂತೆ ಅಲ್ವೇ? ಹೌದು ಗೌರಿ, ಹೌದು. ಆಸ್ತಿವಂತರ ಅವ್ಯವಹಾರಗಳನ್ನು ಅಟ್ಟಿ ಅವರನ್ನು ಇಲ್ಲಿಂದ ಓಡಿಸುವ ಆಂದೋಲನವನ್ನು ಭಾರತದ ಪ್ರತಿಯೊಬ್ಬ ರೈತರು ಮಾಡಿದರೇನೆ ಈ ಭಾರತಾಂಬೆ ಕೀರ್ತಿ ಪತಾಕೆ ಮುಗಿಲಿಗೆ ಹಾರಲು ಸಾಧ್ಯ. ಧನ್ಯವಾದಗಳು. ಇಲ್ಲವಾದರೆ ಅವರ ದಬ್ಬಾಳಿಕೆ ಸೆಳೆತಕ್ಕೆ ಸಿಕ್ಕು ಪ್ರತಿಯೊಬ್ಬರ ಬಾಳು ಆಸ್ತಿ ಕಳೆದುಕೊಂಡು ಹಾಳಾಗಿ ನಿಟ್ಟುಸಿರು ಕಟ್ಟಿಕೊಂಡರೆ
ಈ ರೈತರ ಬಾಳು ಬಂಗಾರವಾಗುವುದೆಂದು ಹೇಳುವುದು ನಿಜವಿದೆ ಮಾಮ ನಿಮ್ಮ ಮಾತು. ಹದ ಮಾಡಿದ ಈ ನೆಲದಲ್ಲಿ ಬೀಜಗಳು ಅಂಕುರಿಸಿ ಭರದಿಂದ ಬೆಳೆದು ಬೇರು ಬಿಡುವಂತೆ ಈ ಭಾರತದಲ್ಲಿ ಶಿಕ್ಷಣವಂತನಿದ್ದರು ಅಜ್ಞಾನದ ಮೂಲಕ ಬೂದಿ ಹೊಡೆದುಕೊಂಡು ಬಾಯಿ ಬಡಕ ಬಕಾಸುರನಂತ ಬೀಜಗಳು ಹುಟ್ಟಿ ಬೇರು ಬಿಟ್ಟಿರುವಾಗ ಈ ಕರುನಾಡು ಬಂಗಾರದ ಹೊಗೆ ಹಾಯ್ದು ಶೃಂಗಾರವಾಗುವುದು ಯಾವಾಗ ಮಾಮ? ಇಲ್ಲ ಸತ್ಯಾನಂದ, ಇಲ್ಲ. ಗರಗರನೆ ತಿರುಗುವ ಈ ಕಾಲಚಕ್ರದ ಹರಿತವಾದ ಒಂದಲ್ಲ ಒಂದು ದಿನ ದನದ ಮದದಿಂದ ಮೆರೆಯುವ ಆ ಜನ ಸಿಕ್ಕು ನರಳುವ ಸಮಯ ನಿಮ್ಮಂತ ವಿದ್ಯಾವಂತರಿಂದ